ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮೋ ನಮಃ. ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ. ಯಾವ ಯಾವ ಗ್ರಹಗಳ ಬಲ ಬರುತ್ತೆ, ಏನೇನಾಗತ್ತೆ, ಅನುಕೂಲಗಳೆಷ್ಟು, ಅನಾನುಕೂಲಗಳೆಷ್ಟು, ಕಷ್ಟ ಕಾರ್ಪಣ್ಯಗಳೆಷ್ಟು, ಇವೆಲ್ಲವನ್ನು ಕೂಡ ನಾವು ನೋಡೋಣ. ಇನ್ನು ಮೀನರಾಶಿ, ಈ ಮೀನರಾಶಿಯಲ್ಲಿ ಆಗಸ್ಟ್ ಮಾಸದಲ್ಲಿ ಏನೆಲ್ಲ ಆಗಬಹುದು, ಯಾವ ರೀತಿ ನಮ್ಮ ಭವಿಷ್ಯ ಅಂತಕ್ಕಂಥದ್ದಿರುತ್ತೆ. ಎಲ್ಲರೂ ಎದುರಿಸ್ತಾರೆ ಗುರುಗಳೇ, ಜನ್ಮದಲ್ಲಿ ಶನಿ ಇದ್ದಾನೆ, ಬಹಳಷ್ಟು ಕಷ್ಟ ಕಾರ್ಪಣ್ಯಗಳು. ಅಂದರೆ ಆ ರೀತಿ ಕಷ್ಟ ಕಾರ್ಪಣ್ಯಗಳು ಬರುತ್ತಾ? ಖಂಡಿತವಾಗಿ ಬರುತ್ತೆ, ಇಲ್ಲ ಅಂತಕ್ಕಂಥದ್ದೇನಿಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಶನಿ ನ್ಯಾಯಕಾರಕ, ಕರ್ಮಕಾರಕ, ತೀರ್ಮಾನವನ್ನು ಮಾಡ್ತಕ್ಕಂಥ ಮನೆ, ಕೆಲಸಗಳನ್ನು ಮಾಡಿಸ್ತಕ್ಕಂಥವನ ಮನೆ. ಆದರೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥವನು ಯಾರು? ಪವಮಾನ. ಪವಮಾನನನ್ನ ಭದ್ರವಾಗಿ ಹಿಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ, ಅದರಲ್ಲೂ ಸೌತ್ ಫೇಸ್ ಆಂಜನೇಯ ಅಂತಕ್ಕಂಥದ್ದು, ದಕ್ಷಿಣಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಆಂಜನೇಯ ಯಾರು ಇದ್ದಾರೋ ಅಲ್ಲಿ ಆ ದೇವಾಲಯಕ್ಕೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿ, ಹನುಮನ ಭಕ್ತರಾಗ್ತಕ್ಕಂಥ ಕೆಲಸವನ್ನ ಮಾಡಿ. ಯಾವಾಗ ಸಂಪೂರ್ಣವಾದ ಹನುಮನ ಭಕ್ತರಾಗ್ತಿರೋ ನೀವು ಮನಸ್ಪೂರ್ವಕವಾಗಿ, ಆಗ ಶನಿಯ ನೀಚ ದೃಷ್ಟಿ ಅಂತಕ್ಕಂಥದ್ದು ಕಮ್ಮಿ ಆಗತ್ತೆ. ಇನ್ನು 4ನೇ ಮನೆಯಲ್ಲೇ ಗುರುಗಳೇ ಈಗಾಗಲೇ ಮಾನಹಾನಿ ಆಗೋಗ್ತಾ ಇದೆ. ಅಯ್ಯೋ, ಮಾಡದೇ ಇರ್ತಕ್ಕಂಥ ತಪ್ಪೆಲ್ಲ ನಮ್ಮ ಮೇಲೆ ಬರ್ತಾ ಇದೆ, ಏನು ಮಾಡಬೇಕು ಗುರುಗಳೇ? ನಮ್ಮ ಜೀವನ ಅಂತಕ್ಕಂಥದ್ದು ಏನಿದೆ, ಉಳಿತೇ ಇಲ್ವಾ ನಮಗೆ? ಉಳಿಗಾಲವೇ ಇಲ್ವಾ? ನೋಡಿ, ಗ್ರಹಚಾರ ಅನ್ನೋದು ಯಾರ ತಾತನ ಮನೆಯ ಗಂಟಲ್ಲ, ನಿಮ್ಮ ಅಪ್ಪನ ಮನೆಯ ಗಂಟು ಅಲ್ಲ, ನನ್ನ ಅಪ್ಪನ ಮನೆಯ ಗಂಟು ಅಲ್ಲ. ಗ್ರಹಚಾರ ಹೇಳಿದಾಗೆ ಕೇಳಬೇಕು. ನಿಮ್ಮ ನಿಮ್ಮ ನಕ್ಷತ್ರಗಳಿಗೆ ಅನುಗುಣವಾಗಿ, ನಿಮ್ಮ ನಿಮ್ಮ ಲಗ್ನಕ್ಕೆ ಅನುಗುಣವಾಗಿ, ನಿಮ್ಮ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಗ್ರಹಚಾರವನ್ನು ನೀವು ಅನುಭವಿಸಬೇಕು. ಆದರೆ ಒಳಿತು ಅಂತಕ್ಕಂಥದ್ದು ಖಂಡಿತವಾಗಿ ಇದೆ. ನಿಮ್ಮ ರಾಶಿಗೆ ಅಧಿಪತಿ ಯಾರು? ಗುರು. ಮೀನ ರಾಶಿಗೆ ಬೃಹಸ್ಪತಿ. ಆದರೂ ಕೂಡ ಶನಿ ಜನ್ಮಕ್ಕೆ ಬಂದರೂ ಕೂಡ ನಿಮಗೆ 100ಕ್ಕೆ 60ರಿಂದ 70 ಭಾಗ ಅಷ್ಟೇ ದೋಷ. ಇನ್ನು 30 ಭಾಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಂಡುಬರುತ್ತೆ. ನೀವು ಈ ಮಾಸದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವನ್ನು ನಾವು ನೋಡಿದಾಗ, ಶಿವಾಲಯಕ್ಕೆ ಪ್ರತಿ ಸೋಮವಾರ ಹೋಗ್ತಕ್ಕಂಥದ್ದು, ಒಂದು ಅರ್ಧ ಲೀಟ್ರು ಅಥವಾ 1/4 ಲೀಟ್ರು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಹಾಲನ್ನು ಹಿಡ್ಕೊಂಡೋಗಿ ಅಭಿಷೇಕ ದರ್ಶನವನ್ನು ಮಾಡಿ, ಶಿವನ ಅಭಿಷೇಕದ ತೀರ್ಥವನ್ನು ಶರೀರಕ್ಕೆ ಪ್ರಾಶನವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ಈ ಆದಿತ್ಯಾದಿ ನವಗ್ರಹಗಳ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ನವಗ್ರಹಗಳನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ.